ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ. ಸೊ ಇವತ್ತು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಜಾತ್ರೆ ಇತ್ತು ಬೆಟ್ಟದಪುರದಲ್ಲಿ. ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಅವ್ರದ್ದು ಜಾತ್ರೆ ಇತ್ತು. ಸೊ ಹೋಗಿ ಬಂದ್ವಿ. ನಾವು ಇಲ್ಲಿಂದ ಹೊರಡಬೇಕಾದ್ರೇ ಟೈಮು 5 ಗಂಟೆ ಆಗಿತ್ತು. ಸೊ 4:15 ಆಗಿತ್ತು ಇಲ್ಲಿಂದ ಹೊರಡಬೇಕಾದ್ರೇ ನಾವು. ಸೊ ಹೋಗಿ ಮುಗಿಸ್ಕೊಂಡು ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು, ತುಂಬ ರಶ್ ಇತ್ತು. ಸಂಜೆ ಆದಮೇಲಂತೂ ತುಂಬ ರಶ್ ಇತ್ತು. ನೋಡಿ, ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿದು ಸ್ಮಾಲ್ ಕ್ಲಿಪ್ಪಿಂಗ್ ಇದೆ, ಅದನ್ನು ಆ್ಯಡ್ ಮಾಡಿರ್ತೀನಿ ನೋಡಿ. ಸೊ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇದು ಹೊರಡಬೇಕಾದ್ರೆ ಕ್ಲಿಪ್ಪಿಂಗ್ ತೊಗೊಂಡಿದ್ದು. ಸೊ ರೆಡಿಯಾಗಿ ಹೊರಡ್ತಾ ಇದ್ದೆ. ಸೊ ಅವಾಗ ತೊಗೊಂಡೆ. ಅದಾದಮೇಲೆ 3 ಜನನೂ ಹೋಗ್ತಾ ಇದ್ವಿ ಇವಾಗ. ಸೊ ಇವಾಗ ಏನು ನೋಡ್ತಿದ್ದೀರಾ ಅಲ್ವಾ, ಬೆಟ್ಟ. ಸೊ ಆ ಬೆಟ್ಟದ ಮೇಲೆ ದೇವಸ್ಥಾನ ಇದೆ. ಸೊ ಅಲ್ಲಿಯ ದೇವರದ ಜಾತ್ರೆ ಮಹೋತ್ಸವ ಇತ್ತು ಇವತ್ತು. ತುಂಬ ಚೆನ್ನಾಗಿತ್ತು. ಹೇಗಿದೆ ನೋಡಿ ನೀವು. ನಾವು ಇವಾಗ ಜಾತ್ರೆಗೆ ಬಂದ್ವಿ. ನಾವು ಅಲ್ಲಿಗೆ ಹೋಗೋದಕ್ಕೆ 5 ಗಂಟೆ ಆಗೋಗಿತ್ತು. ಸೊ ಇಲ್ಲಿ ಒಟ್ಟು 3 ತೇರನ್ನು ಎಳಿತಾರೆ. ಇಲ್ಲಿ 2 ಇದೆ ಮತ್ತು ಇನ್ನೊಂದು ದೊಡ್ಡದು ಸ್ವಲ್ಪ ಮುಂದೆ ನಿಲ್ಲಿಸಿರ್ತಾರೆ. ಅದು ಗೊತ್ತಿರಲಿಲ್ಲ ನಮಗೂ ಕೂಡ. ಆಮೇಲೆ ಹೋದ್ವಿ. ಇಲ್ಲಿ ನನಗಿದೆ ಫಸ್ಟ್ ನೋಡ್ತಿರೋದು ನಾನು. ಇಲ್ಲಿ 3 ತೇರು ಒಂದೇ ಸಲ ಎಳಿತಾರೆ ಅನ್ನೋದು. ಸೊ ನಾವು ಏನಪ್ಪ ಅಂದರೆ ಅಲ್ಲಿ ದೇವಸ್ಥಾನದ ಹತ್ರ ಬಿಡ್ತಾರೆ, ಎಲ್ಲ 3 ಕೂಡ ಒಂದೇ ಕಡೆ ಬಿಡ್ತಾರೆ. ಸೊ ಅಲ್ಲಿಗೆ ಹೋಗೋಷ್ಟರೊಳಗಡೆ ನಾವು ಕೂಡ ಬಂದ್ವಿ. ಸೊ ನಮ್ಮ ಅದೃಷ್ಟನೋ ಏನು, ಸೊ ತೇರು ಎಳೆಯೋ ಭಾಗ್ಯ ಕೂಡ ನಮಗೆ ಸಿಕ್ತು. ತುಂಬಾ ಖುಷಿ ಆಯಿತು. ಸೊ ಅಲ್ಲಿಂದೆಲ್ಲ ಫೋಟೋ ಎಲ್ಲ ತೊಗೊಂಡು ಹಣ್ಣು ಜವನ ಎಲ್ಲ ಎಸೆಯೋದು ರೂಢಿ ತೇರಿಗೆ. ಸೊ ಅದನ್ನೆಲ್ಲ ಮುಗಿಸಿ ನಮ್ಮ ಮನೆಯವ್ರನ್ನ ಕಳಿಸ್ತೀನಿ. ನಾನು ಪಾಪು ಎತ್ಕೋತೀನಿ, ನೀವು ಹೋಗಿ ತೇರು ಎಳೆದ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು. ಸೊ ಅವರು ಕೂಡ ಸರಿ ಅಂತ ಅಂದ್ಬಿಟ್ಟು ಹೋದರು. ನೋಡಿ, ಅದಕ್ಕಿಂತ ದೊಡ್ಡ ತೇರನ್ನ ಫಸ್ಟು ಮಧ್ಯಾಹ್ನ ನಿಲ್ಲಿಸಿದ್ರಂತೆ. ಅದಾದಮೇಲೆ ಸಂಜೆಯಲ್ಲಿ ಕರೆಕ್ಟ್ 5 ಗಂಟೆಲಿ ಮತ್ತೆ ಇದನ್ನು ಎಳ್ಕೊಂಡೋಗಿ ಅಲ್ಲಿ ದೊಡ್ಡ ತೇರೇನಿದೆ ಅಲ್ಲಿ ಇವೆರಡನ್ನು ಕೂಡ ಬಿಡ್ತಾರೆ. ಸೊ ತುಂಬ ರಶ್ ಇತ್ತು. ಜನ ಅಂತೂ ತುಂಬ ಜನ ಇದ್ದರು. ಇನ್ನು ನಾವು ಬರೋ ಹೊತ್ತಿಗಂತೂ ಇನ್ನೂ ತುಂಬ ಜನ ಆಗೋಗಿದ್ರು. ಸಂಜೆ ಆದಮೇಲೆ ಜಾತ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವ, ತಂಪೊತ್ತು ಟೈಮಲ್ಲಿ. ಸೊ ನನಗೆ ಸಂಜೆ ಟೈಮ್ ಹೋಗೋಕ್ಕೆ ಇಷ್ಟ. ಮಧ್ಯಾಹ್ನ ಟೈಮ್ ಏನಂದರೆ ಪಾಪು ಕರ್ಕೊಂಡು ಬಿಸಿಲಲ್ಲಿ ಹೋಗೋಕ್ಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾವು ಸಂಜೆ ಹೋಗೋಣ ಅಂತ ಪ್ಲ್ಯಾನಿಂಗ್ ಮಾಡಿದ್ದು. ಸೊ ಇದು ಬೆಳ್ಳಿ ಬಸಪ್ಪ ಅಂತ ಹೇಳಿದ್ರು. ಸೊ ಇದೊಂದು ತೇರು. ಸೊ ಅವೆರಡಕ್ಕಿಂತ ದೊಡ್ಡ ತೇರು ನೋಡಿ ಮುಂದೆ ಇದೆಯಲ್ಲ, ಅದು ತುಂಬ ದೊಡ್ಡ ತೇರು. ಸೊ ದೇವ್ರನ್ನೆಲ್ಲ ಇಳಿಸಿ ದೇವಸ್ಥಾನಕ್ಕೆ ಇಡೋಕ್ಕೆ ಎಲ್ಲವೂ ಕೂಡ ತೇರಿಂದ ಎಲ್ಲವೂ ಕೂಡ ತೆಗಿತಾ ಇದ್ದರು. ಸೊ ನಾವು ಮಾತ್ರ ಕರೆಕ್ಟ್ ಟೈಮ್ಗೆ ಹೋಗಿ ದೇವ್ರ ದರ್ಶನ ಮತ್ತು ತೇರು ಎಳೆಯೋದು ಎಲ್ಲವೂ ಕೂಡ ಮುಗಿಸ್ಕೊಂಡು ಅಲ್ಲಿಂದ ಬಂದ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಎಕ್ಸಿಬಿಷನ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಂತೂ ತುಂಬ ದೂರ ಇತ್ತು, ಇನ್ನೂ ತುಂಬ ದೂರದಲ್ಲಿ ನೆಟ್ಕೊಂಡು ಹೋಗಬೇಕಿತ್ತು. ನೋಡಿ ಜನಗಳು ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಅದಾದಮೇಲೆ ಇಲ್ಲಿ ಜಾತ್ರೆ ಕಟ್ಟಿದೆ ನೋಡಿ, ಸರಗಳು ಬಳೆಗಳು. ಹೆಣ್ಮಕ್ಳಿಗೆ ಇದೊಂಥರ ಖುಷಿ ಇರುತ್ತೆ ಅಲ್ವ, ಎಲ್ಲ ಕಡೆನೂ ಮಕ್ಕಳಿಗೆ ಆಟ ಆಡೋ ಸಾಮಾನುಗಳು. ಸೊ ನನ್ನ ಮಗಂತೂ ನೋಡಿಬಿಟ್ಟು ಎಲ್ಲವೂ ಕೂಡ ಬೇಕು ಅಂತ ಇದ್ದ. ಸೊ ಆ ಕಡೆಯಿಂದ ಬಂದು ಕೊಡಿಸ್ತೀವಿ ಬಾ ಅಂತಂದರೂ ಕೇಳ್ತಾ ಇರಲಿಲ್ಲ. ಅಲ್ಲಿಂದ ಬಂದು ಕಬ್ನಲ್ಲಿ ಕುಡಿಯೋಣ ಅಂದ್ಬಿಟ್ಟು ನಿಂತ್ಕೊಂಡ್ವಿ. ಕಬ್ನಲ್ಲೆಲ್ಲ ಕುಡಿದು ಅದಾದಮೇಲೆ ಎಕ್ಸಿಬಿಷನಿಗೆ ಬಂದ್ವಿ. ಸೊ ಇವಾಗ ಸೊ ತುಂಬ ಚೆನ್ನಾಗಿತ್ತು. ಇಲ್ಲಿಗೆ ಬಂದರೂ ಕೂಡ ಅವನು ಎಂಜಾಯ್ ಮಾಡೋ ಮೂಡಲ್ಲೇ ಇರಲಿಲ್ಲ, ಆಟ ಸಾಮಾನು ಬೇಕು ಅಂತ ಅಂದ್ಬಿಟ್ಟು. ಸೊ ಎಲ್ಲ ತಗೊಂಡು ಇಟ್ಕೊಂಡ್ಬಿಟ್ರೆ ಅಲ್ಲಿ ಓಡಾಡೋಕ್ಕೆ ಹಿಂಸೆ ಆಗುತ್ತೆ ಅವನ್ನ ಕರ್ಕೊಂಡು ಅಂತ ಅಂದ್ಬಿಟ್ಟು ನಾವು ಹೋಗುವಾಗ ಕೊಡ್ಸೋಣ ಅಂತಂದರೆ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇವಾಗಲೇ ಬೇಕು ಅಂತ ಹಠ ಮಾಡಿಕೊಂಡು ಕೂತಿದ್ದ. ನೋಡಿ ಹೇಗಿರುತ್ತೆ ಅಂದ್ಬಿಟ್ಟು. ಏಳುವರೆಗೆ ದುಡ್ಡಿ ವಾರಕ್ಕೆ ಏನು ಮರ ಹಾಲು ಎಣ್ಣೆ ಚಟ ಬಿಡಬೇಕು, ಕಮ್ಮಿ ಕುಡಿಯ Chumni
ಅವನಂತೂ ಫುಲ್ ಡಲ್ ಆಗಿಬಿಟ್ಟಿದ್ದಾನೆ, ಇನ್ನೂ ಕೊಡಿಸಲ್ವೇನೋ ಅಂತ ಅಂದ್ಬಿಟ್ಟು. ಸೊ ನಮಗೆ ಜಾತ್ರೆ ಖುಷಿ ಅನಿಸಿದ್ರೆ ಇದು ಎಷ್ಟೋ ಜನಗಳ ಜೀವನ ಆಗಿರುತ್ತೆ ಪಾಪ. ನಮಗೆ ಎಂಜಾಯ್ ಮಾಡ್ತೀವಿ, ಬಟ್ ಅದು ಅವ್ರಿಗೆ ಜೀವನವಾಗಿರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಅವ್ನಿಗೆ ಆಟ ಸಾಮಾನು ಕೊಡ್ಸೋಣ ಅಂದ್ಬಿಟ್ಟು ಬಂದ್ವಿ. ಅಲ್ಲಿಂದ ಬರ್ತಾ ಮಾಮೂಲಿ ಜಾತ್ರೆ ಸ್ಪೆಷಲ್ಲು ಪೂರಿ ಖಾರ ಎಲ್ಲ ಕೂಡ ತಗೊಂಡು ಅಲ್ಲಿಂದ ಮನೆಗೆ ಬಂದು. ಸೊ ನಾನು ಹೆಚ್ಚು ಶಾಪಿಂಗ್ ಏನು ಮಾಡಲಿಲ್ಲ, ಏಕೆಂದರೆ ಅಲ್ಲಿಂದ ಇಟ್ಕೊಂಬರೋಕ್ಕಾಗಲ್ಲ ಬೈಕಲ್ಲಿ ಅಂತ ಅಂದ್ಬಿಟ್ಟು. ನೋಡಿ ಅಲ್ಲಿ ಎಷ್ಟು ಸಂಜೆ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಮನೆಗೆ ಬರ್ತಾಯಿದ್ದೀವಿ. ನಾವು ಅಲ್ಲಿಂದ ಹೊರಡಬೇಕಾದ್ರೆ 6:30 ಆಗಿತ್ತು ಅನಿಸುತ್ತೆ ಟೈಮು. ಸೊ ಅಲ್ಲಿಂದ ಬಂದು ನಾನು ಜಾಸ್ತಿ ಏನು ತೊಗೊಂಡಿರಲಿಲ್ಲ. ಇಯರಿಂಗ್ಸ್ ತೊಗೊಂಡೆ 3 ಪೇರು. ಈ 3 ಪೇರು ತುಂಬ ಇಷ್ಟ ಆಯಿತು. ಹಾಗೆ ಒಂದು ಸರ ತೊಗೊಂಡೆ, ಮುತ್ತಿನ ಸರ. ಇದು ತುಂಬ ದಿನದಿಂದಲೂ ಅನ್ನಿಸ್ತಾಯಿತ್ತು ತೊಗೋಬೇಕು ಅಂತ ಅಂದ್ಬಿಟ್ಟು ನೋಡಿದಾಗ. ಸೊ ಇವತ್ತು ತೊಗೊಂಡು ಬಂದೆ. ಸೊ ಈ 3 ಪೇರು ಇಯರಿಂಗ್ಸ್ ಹಾಗೆ ಒಂದು ಸರ ತೊಗೊಂಡೆ ಅಷ್ಟೇ. ಏನೂ ಕೂಡ ನಾನು ಶಾಪ್ ಮಾಡಲಿಲ್ಲ ಅಲ್ಲಿಂದ ತೊಗೊಬರೋಕ್ಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು. ಅಲ್ಲಿಂದ ಬಂದು ಊಟಕ್ಕೆ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಮಸಾಲೆ ರುಬ್ಬಿ ಮಾಡಿದ್ದೀನಿ ಇವತ್ತು. ಸೊ ಬೆಳಗ್ಗೆಗೆ ಚಪಾತಿಗೆ ಕೂಡ ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ಲಾಗ್ ಕೂಡ ಇಷ್ಟೇ ಆಗಿರುತ್ತೆ, ಜಾತ್ರೆ ಲಾಗ್. ಬ್ಯಾಕ್ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಯಾವ್ಯಾವ ರೀತಿ ಶಾಪ್ ಮಾಡಿದ್ದೀನಿ ಅಂದ್ಬಿಟ್ಟು. ಸೊ ಸಿಂಪಲ್ಲಾಗಿ ಇಯರಿಂಗ್ಸ್ ತೊಗೊಂಡೆ ಒಂದು 3 ಸೆಟ್ಟು. ಅದಾದಮೇಲೆ ಒಂದು ಸರ ತೊಗೊಂಡೆ ಅಷ್ಟೇ. ಇನ್ನೂ ತುಂಬ ಇತ್ತು, ಬಟ್ ಅಲ್ಲಿಂದ ಇಟ್ಕೊಬರೋಕ್ಕೆ ಹಿಂಸೆ ಆಗ್ತಿತ್ತು. ನೈಟ್ ಕೂಡ ಆಗ್ತಾಯಿತ್ತಲ್ವ, ಪಾಪು ಮಲಗಿಬಿಟ್ರೆ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಇನ್ನೇನು ತೊಗೊಳ್ಳಿಲ್ಲ. ಹಾಗೆ ಬಂದು ಇವಾಗ ಅಡುಗೆ ಮಾಡಿದೆ. ಸೊ ಊಟಕ್ಕೆ ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡಿ ರೈಸ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಚಪಾತಿ ದೋಸೆ ಏನು ಬೇಕಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೋಸೆ ಹಿಟ್ಟು ಕೂಡ ಇದೆ. ಚಪಾತಿ ಆದರೆ ಚಪಾತಿ ಮಾಡ್ತೀನಿ, ಇಲ್ಲಾಂದರೆ ದೋಸೆ ಆದರೆ ದೋಸೆಗೆ ಮಾಡ್ತೀನಿ. ಸೊ ಇಷ್ಟೇ ಇವತ್ತಿನ ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ನಿಮಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ, ಸಿ ಯು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.